ನೀರು ಮತ್ತು ಜೀವಗಳಿಗೆ ಹುಡುಕಾಟ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. 40 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿ ಬಹುತೇಕ ನಮ್ಮ ಭೂಮಿಯಷ್ಟೇ ದೊಡ್ಡದಿರುವ ಜೀವಿಗಳಿಗೆ ಅನುಕೂಲಕರವಾದ ವಾತಾವರಣ ಇರುವ ಗ್ರಹವೊಂದನ್ನು ಪತ್ತೆ ಮಾಡಲಾಗಿದೆ. ಅದಕ್ಕೆ ಗ್ಲಿಎಸ್ 12b ಎಂದು ಹೆಸರಿಡಲಾಗಿದೆ. ನಮ್ಮಲ್ಲಿ ಸದ್ಯ ಒಂದು ಬೆಳಕಿನ ವರ್ಷದಷ್ಟು ಹೋಗಲು ಸಾಧ್ಯವಾಗುವ ಸಾಧನಗಳು ಇಲ್ಲ. ಹಾಗಾಗಿ 40 ಬೆಳಕಿನ ವರ್ಷದಷ್ಟು ದೂರದಲ್ಲಿರುವ ಗ್ರಹಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ. ಆದರೆ ವೈಜ್ಞಾನಿಕ ಸಾಧನಗಳ ಮೂಲಕ ನಿಜವಾಗಿ ಅಲ್ಲಿ ಜೀವಿಗಳು ಇವೆಯೇ? ಅವುಗಳಲ್ಲಿ ಮಾನವನ ಮಾದರಿಯ ಅತಿ ಬುದ್ಧಿಯ ಜೀವಿಗಳು ಇವೆಯೇ? ಸಸ್ಯ ಪಕ್ಷಿಗಳ ಜಲಜೀವಿಗಳ ಲೋಕ ಹೇಗಿದೆ? ಇವನ್ನೆಲ್ಲ ಪತ್ತೆ ಹಚ್ಚುವ ಪ್ರಯತ್ನದಲ್ಲಿ ಮಾನವನು ತೊಡಗಿದ್ದಾನೆ. ಆದರೆ ಸದ್ಯಕ್ಕೆ ಅಲ್ಲಿ ಭೂಮಿ ಮಾದರಿಯ ವಾತಾವರಣದ ಗ್ರಹ ಇರುವುದರ ಹೊರತು ಬೇರೇನು ಗೊತ್ತಾಗಿಲ್ಲ. ಅದರ ಮೇಲೆ ಜೀವ ವಿಕಾಸ ಆಗಿರಬೇಕು ಎನ್ನುವುದು ನಂಬಿಕೆ. ಆ ನಿಟ್ಟಿನಲ್ಲಿ ಸಂಶೋಧನೆಗಳು ನಡೆದಿದೆ. ಒಂದು ವರ್ಷದಲ್ಲಿ ಬೆಳಕು ಸಾಗುವ ದೂರವೇ ಒಂದು ಬೆಳಕಿನ ವರ್ಷ ದೂರ. ಒಂದು ಬೆಳಕಿನ ವರ್ಷ ಎಂದರೆ 6 ಟ್ರಿಲಿಯನ್ ಮೈಲು ಇಲ್ಲವೇ 9 ಟ್ರಿಲಿಯನ್ ಕಿಲೋಮೀಟರ್. 1 ಟ್ರಿಲಿಯನ್ ಎಂದರೆ ಒಂದರ ಮುಂದೆ 12 ಸೊನ್ನೆ ಹಾಕಬೇಕು. 9 ಟ್ರಿಲಿಯನ್ ಎಷ್ಟೆಂದು ನಿಧಾನವಾಗಿ ಲೆಕ್ಕ ಹಾಕಿಕೊಳ್ಳಿ. ಹಾಗೆಯೇ 40 ಬೆಳಕಿನ ವರ್ಷದಷ್ಟು ದೂರ ಎಂದರೆ ಎಷ್ಟು ಎಂದು ಯೋಚಿಸಿ ನೋಡಿ. ಒಂದು ಬೆಳಕಿನ ವರ್ಷದಲ್ಲಿ ಬೆಳಕು 9,460,000,000,000,000 ಎಂದರೆ 9,46,000 ಕೋಟಿ ಕಿಲೋಮೀಟರ್ ದೂರ ಹೋಗುತ್ತದೆ. ನೇಸರನನ್ನು ಬಿಟ್ಟರೆ ನಮಗೆ ಹತ್ತಿರದ ಇನ್ನೊಂದು ಸೂರ್ಯ ಅಂದರೆ ನಕ್ಷತ್ರ 4.3 ಬೆಳಕಿನ ವರ್ಷದಷ್ಟು ದೂರದಲ್ಲಿದೆ. ಹಾಗಾಗಿ ನಮ್ಮ ಮನಸ್ಸನ್ನು ಬೆಳಕಿನ ವೇಗದಲ್ಲಿ ಓಡಿಸಲು ಪ್ರಯತ್ನಿಸಬಹುದೇ ಹೊರತು ನಮ್ಮ ದೇಹದ ಇಲ್ಲವೇ ನಮ್ಮ ರಾಕೆಟ್ಗಳನ್ನಲ್ಲ. ಹಾಗಾಗಿ ನಮಗೆ ಅವನ್ನೆಲ್ಲ ನಮ್ಮ ಭಾವಕ್ಕೆ ತಕ್ಕಂತೆ ಕಲ್ಪಿಸಿಕೊಳ್ಳಲು ಅವಕಾಶವಿದೆ. ನಾವು ಇಲ್ಲಿಯವರೆಗೆ ಅನ್ಯಗ್ರಹ ಜೀವಿಗಳ ಬಗೆಗೆ ಕಥೆಗಳನ್ನು ಓದಿದ್ದೇವೆ ಮತ್ತು ಅಂತಹ ಕಾಲ್ಪನಿಕ ಜೀವಿಗಳನ್ನು ಚಲನಚಿತ್ರದಲ್ಲಿ ನೋಡಿದ್ದೇವೆ. ಈ ಜಗತ್ತಿನಲ್ಲಿ ಮಾನವನ ಸಹಿತ ಕೋಟಿ ಜೀವಜಂತುಗಳು ಇದೆ. ಏಕಾಣು ಜೀವಿಗಳಿಂದ ಹಿಡಿದು ಘೇಂಡ, ಆನೆ, ತಿಮಿಂಗಿಲಗಳವರೆಗೆ ಅತಿ ದೊಡ್ಡ ಜೀವಿಗಳೂ ಇದೆ. ಈ ಪ್ರಪಂಚದಲ್ಲಿ ಹಿಂದೆ ಡೈನೋಸಾರ್ಗಳು, ಮ್ಯಾಮೋತ್ಗಳೆಂಬ ಹಿಮ ಆನೆಗಳು ಎಂದು ಭಾರಿ ಗಾತ್ರದ ಜೀವಿಗಳು ಇದ್ದವು. ಆದರೆ ಅವೆಲ್ಲವನ್ನು ನಾವು ಇಂದು ಪಳೆಯುಳಿಕೆಗಳ ಅಧ್ಯಯನದಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಇವುಗಳ ಪ್ರಕೃತಿಗಳನ್ನು ತಯಾರಿಸುವಲ್ಲೂ ವಿಜ್ಞಾನಿಗಳು ಬಹುಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಕಾಲ್ಪನಿಕವಾಗಿ ಚಲನಚಿತ್ರಗಳಲ್ಲಿ ಅವನ್ನೆಲ್ಲ ಬಗೆಬಗೆಯಾಗಿ ತೋರಿಸಿದ್ದಾರೆ. ರಾಯಲ್ ಆಸ್ಟ್ರೋನಾಮಿಕ್ ಸೊಸೈಟಿ ಪ್ರಕಟಣೆಯಲ್ಲಿ ಈ ಬಗೆಗಿನ ಸಂಶೋಧನಾ ಪ್ರಬಂಧ ಇತ್ತೀಚೆಗೆ ಪ್ರಕಟವಾಗಿದೆ. ಈ ದೂರದ ಸಮಾನಾಂಶವಾದ ಗ್ರಹವು ಕಾನ್ಸ್ಟೆಲಿಯನ್ ಪೀಸೆಸ್ ವಲಯದಲ್ಲಿ, ಅಂದರೆ ನಮ್ಮ ಮೀನರಾಶಿಯ ನಕ್ಷತ್ರಗಳು ತುಂಬಾ ವಲಯದಲ್ಲಿ ಇದೆ. ಗಾಮಾ, ಕಾಪಾ, ಲಾಂಬ್ಡಾ, ಲೋತಾ, ಥೇಟಾ ಪ್ರಿಸಿಯಂ, ಟಿಎಕ್ಸ್ ಈ ವಲಯದ ಪ್ರಮುಖ ನಕ್ಷತ್ರವಾಗಿದೆ. ಟ್ರಯಾಂಗುಲಂ, ಆಂಡ್ರೋಮಿಡಾ, ಪೆಗಾಸಸ್, ಆಕ್ಟೇರಿಯಸ್, ಸೀಟಸ್, ಏರಿಸ್ ನಕ್ಷತ್ರ ಪುಂಜಗಳು ಈ ಕಾನ್ಸ್ಟೆಲಿಯನ್ ಪೀಸಸ್ ನಕ್ಷತ್ರಗಳ ಗುಂಪನ್ನು ಸುತ್ತುವರೆದಿದೆ. ಸರಿಯಾಗಿ ಹೇಳಬೇಕೆಂದರೆ ಗ್ಲಿಎಸ್ 12b ನಮ್ಮ ಸೂರ್ಯ ಸಂಸಾರದ ಶುಕ್ರ ಗ್ರಹಕ್ಕಿಂತ ತುಸು ದೊಡ್ಡದು ಮತ್ತು ನಮ್ಮ ಭೂಗ್ರಹಕ್ಕಿಂತ ತುಸು ಚಿಕ್ಕದಾಗಿದೆ. ಈ ಗ್ರಹದ ವಾತಾವರಣದ ಬಿಸಿಯ ಮಟ್ಟವು 42 ಡಿಗ್ರಿ ಸೆಲ್ಸಿಯಸ್ ಇಲ್ಲವೇ 107 ಡಿಗ್ರಿ ಫ್ಯಾರೆನ್ ಹೀಟ್ನಷ್ಟು ಇದೆ. ಅಂದರೆ ಇದು ಭೂಮಿಯ ಸಾಮಾನ್ಯ ಬಿಸಿಗಿಂತ ತುಸು ಮಾತ್ರ ಹೆಚ್ಚು ಉಷ್ಣವನ್ನು ಹೊಂದಿದೆ. ಈ ಬಿಸಿ ಮಟ್ಟವು ಅಲ್ಲಿ ಜೀವಿಗಳಿಗೆ ಅಗತ್ಯವಾದ ನೀರು ಇರುವ ಸಾಧ್ಯತೆಯನ್ನು ಉಂಟು ಮಾಡಿದೆ. ಆದರೆ ಗ್ಲಿಎಸ್ ನಲ್ಲಿ ವಾತಾವರಣ ಇರುವ ಬಗೆಗೆ ಸೂಚನೆ ಇಲ್ಲ. ಭೂಮಿಯಂತೆ ಅಲ್ಲಿ ವಾತಾವರಣ ಇಲ್ಲ ಎಂಬುದು ಸದ್ಯದ ತಿಳಿವು. ಅದೇ ಸತ್ಯವಾದಲ್ಲಿ ಮಾನವ ಮಾದರಿಯ ಜೀವಿಗಳ ಅಭಿವೃದ್ಧಿ ಆಗಿರುವ ಸಾಧ್ಯತೆ ಇಲ್ಲ. ಗ್ಲಿಎಸ್ ಗ್ರಹವು ಸುತ್ತುತ್ತಿರುವ ಸೂರ್ಯನು ನಮ್ಮ ಸೂರ್ಯನ 26% ದೊಡ್ಡದಿದೆ ಹಾಗೂ ಅದರ ಉಷ್ಣ ಮಟ್ಟವು ನಮ್ಮ ಸೂರ್ಯನ 60% ಇದೆ. ನಮ್ಮ ಭೂಮಿಯು ನಮ್ಮ ಸೂರ್ಯನಿಂದಿರುವ ದೂರ ಮತ್ತು ಗ್ಲಿಎಸ್ ಅದರ ಸೂರ್ಯನಿಂದಿರುವ ದೂರಗಳಲ್ಲಿ 7% ಮಾತ್ರ ವ್ಯತ್ಯಾಸವಿದೆ. ಹಾಗಾಗಿ ಗ್ಲಿಎಸ್ ಗ್ರಹವು ಭೂಮಿಗಿಂತ 1.6 ಪಟ್ಟಿನಷ್ಟು ಹೆಚ್ಚು ಶಾಖವನ್ನು ತನ್ನ ಸೂರ್ಯನಿಂದ ಪಡೆಯುತ್ತದೆ.
ಶುಕ್ರ ಗ್ರಹವು ಭೂಮಿಗಿಂತ ಹೆಚ್ಚು ಉಷ್ಣ ಹೊಂದಿದ್ದರೂ ಅದಕ್ಕೆ ಸೂಕ್ತವಾದ ಜೀವ ವಿಕಾಸವನ್ನು ಕಾಣುವುದು ಸಾಧ್ಯವಿತ್ತು. ಆದರೆ ಆ ಬಿಸಿಯಿಂದಾಗಿ ಅದರಲ್ಲಿ ನೀರು ಚೂರು ಉಂಟಾಗಿಲ್ಲವಾದ್ದರಿಂದ ಅಲ್ಲಿ ಯಾವುದೇ ಜೀವಿ ಕೂಡ ವಿಕಾಸ ಪಡೆದಿಲ್ಲ. ಸೂರ್ಯ ಸಂಸಾರದ ಎಲ್ಲಾ ಗ್ರಹಗಳದ್ದು ಹೀಗೆ ಒಂದಲ್ಲ ಒಂದು ಕಾರಣದಿಂದ ಜೀವ ವಿಕಾಸ ಕಾಣದ ಕಥೆಯಾಗಿದೆ. ಆದರೆ ಭೂಮಿಯಲ್ಲಿ ಜೀವ ವಿಕಾಸವು ನಾನಾ ಹಂತದಲ್ಲಿ ಮೇಲು ಬುದ್ಧಿಮುಖವಾಗಿ ನಡೆದಿದೆ. ಆದರೆ ಅತಿ ಮೇಲು ಸ್ತರದಲ್ಲಿರುವ ಮಾನವನು ತನ್ನ ಅತಿ ಬುದ್ಧಿವಂತಿಕೆಯಿಂದ ಭೂಗ್ರಹದ ಎಲ್ಲಾ ಜೀವಿಗಳ ಮತ್ತು ಗ್ರಹದ ಮೇಲೆ ಹತೋಟಿಗೆ ಹೊರಟಿದ್ದಾನೆ. ಇದು ಮುಂದೊಂದು ದಿನ ಆತನು ತನ್ನ ಒಂದೇ ಒಂದು ನೆಲೆಯನ್ನು ಕೂಡ ಕಳೆದುಕೊಳ್ಳುವಂತೆ ಮಾಡಿತು. ಸದ್ಯ ಭೂಮಿಯು ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆಯು ಭೂಬಿಸಿಯದ್ದು. ಇದು ಭೂಮಿಯ ಮೇಲೆ ಅಸಮತೋಲನದ ಬಲೆ ಬೀಸಿದೆ. ಭೂಮಿಯು ಹಿಂದೆ ಅತಿ ಹಿಮಯುಗವನ್ನು ಕಂಡು ಹಲವು ಜೀವರಾಶಿಗಳ ನಾಶವನ್ನು ಕಂಡಿತ್ತು. ಈಗ ಅತಿ ಬಿಸಿ ಯುಗವನ್ನು ಮುಟ್ಟಿ ಇನ್ನಷ್ಟು ಜೀವರಾಶಿಗಳ ವಿನಾಶಕ್ಕೆ ಮುನ್ನುಡಿ ಬರೆದಾಗಿದೆ. ಅಷ್ಟೇ ಅಲ್ಲ, ಈಗಿನ ಭೂಮಂಡಲದ ನೆಲದಲ್ಲಿ ಮತ್ತೆ 20% ಹೆಚ್ಚು ಭಾಗ ಕಡಲ ಹೊಟ್ಟೆಗೆ ಕಡುಬು ಆಗುವ ಸಾಧ್ಯತೆ ಇದೆ. ಸದ್ಯ ಈ ಭೂಬಿಸಿಯ ಸಮಸ್ಯೆಯಿಂದ ಮಾನವನು ಪಾರಾಗಬೇಕಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.